ಐ ವಿಲ್ ಮಿಸ್ ಯು ಸರ್. ಲಂಡನ್ನಲ್ಲಿ ನಿನ್ನ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ನೀನ್ ಇಷ್ಟೊತ್ತಲ್ಲಿ ಅನು ನೋಡೋದು ಏನಿತ್ತು? ಒಂದು ವೇಳೆ ನಾನು ನಿನ್ನ ನೋಡೋಕೆ ಬರ್ದೇ ಇದ್ದಿದ್ರೆ ಇನ್ಯಾವತ್ತೂ ನಿನ್ನ ನೋಡ್ತಿದ್ನೋ ಇಲ್ಲೋ. ಲಂಡನ್ನಲ್ಲಿ ನನಗೇನಾದರೂ ಆಗಿದ್ದಿದ್ರೆ ನನ್ನನ್ನು ಕಾಪಾಡಿದ್ದು ನೀನೇ ಅನು. ಇದು ಯಾರಿಗೆ ಹೇಳಿದ್ರೂ ಅರ್ಥ ಆಗಲ್ಲ, ಆದರೆ ನನ್ನ ಮನಸ್ಸಿಗೆ ಗೊತ್ತು, ನನ್ನನ್ನು ಕಾಪಾಡಿದ್ದು ನೀನೇ. ಅನು, ಕುಡಿ. ಇಷ್ಟೊತ್ತಲ್ಲಿ ಯಾರೇ ನೆನ್ಸ್ಕೊತಾ ಇದ್ದಾರೆ ನಿನ್ನ? ಆರ್ಯ ಸರ್ರೇ ನನ್ನ ನೆನಪು ಮಾಡ್ಕೋತಾ ಇರಬೇಕು. ಇಷ್ಟೊತ್ತಿಗೆ ಲಂಡನ್ನಲ್ಲಿ 5 ಗಂಟೆ. ಆರ್ಯ ಸರ್ ಮೀಟಿಂಗ್ ಮುಗ್ದಿರುತ್ತೆ. ಅವರೇ ನನ್ನ ನೆನೆಸ್ಕೊತಿದ್ದಾರಾ ಹೇಗೆ? ನಿನ್ನ ಮೊದಲನೇ ಸಲ ನೋಡಿದ್ದು ಸಹ ಒಂಥರ ಆಶ್ಚರ್ಯನೇ. ಆ ದಿನ ಏನಾದರೂ ನನ್ನ ಸೈಕಲ್ ಪಂಕ್ಚರ್ ಆಗದೇ ಇದ್ದಿದ್ರೆ, ನೀನು ಬರ್ತಿದ್ದಂಥ ಆಟೋ ನಿಲ್ಲಿಸದೇ ಇದ್ದಿದ್ರೆ, ನಾನು ನೀನು ಭೇಟಿ ಆಗ್ತಾನೇ ಇರಲಿಲ್ಲ. ನಿನ್ನ ಮುಗ್ಧತೆ, ಪ್ರಾಮಾಣಿಕತೆ ನನಗೆ ಗೊತ್ತಾಗ್ತಾನೇ ಇರಲಿಲ್ಲ. ಎಲ್ಲರೂ ಭೇಟಿ ಆಗೋದಕ್ಕೆ ಸಮಯ ನಿರ್ಧಾರ ಮಾಡಿದ್ರೆ ನಮ್ಮಿಬ್ಬರ ಭೇಟಿನ ಸಮಯನೇ ನಿರ್ಧಾರ ಮಾಡ್ತು. ನಮ್ಮದು ಕಾಫಿ ಅಲ್ಲ ಗೆಳೆಯ, ಶುಂಠಿ ಟೀ. ಹೌದು, ನೀನು ನಮ್ಮ ಪುಷ್ಪ ಮಾಡೋ ಶುಂಠಿ ಟೀ ಕುಡ್ದಿಲ್ಲ ಅಲ್ವಾ? ಒಂದ್ಸಲ ಕುಡಿಬೇಕು. ಯಾವ ಫಾರಿನ್ ಟೀನೂ ಅದ್ರ ಮುಂದೆ ಏನು ಮಾಡೋಕ್ಕಾಗಲ್ಲ. ಯಾರಮ್ಮ? ನೋಬಡಿ ನೀಲ್ ಕಣೆ. ನೀಲ? ಅದೇನೋ ಸೌಂಡ್ ಬರ್ತಾ ಇದೆಯಲ್ಲ ಗೆಳೆಯ? ಗಿಟಾರ್ ದೋಸ್ತ್. ಓ, ನೀನು ಗಿಟಾರು ನುಡಿಸ್ತೀಯಾ? ಬರುತ್ತೆ, ಇರಿ ಬಾರಿಸ್ತೀನಿ, ಕೇಳಿಸ್ಕೊಳ್ಳಿ. ವಾವ್, ಸೂಪರ್. ಒಂದು ನಿಮಿಷ ಹಂಗೆ ನುಡಿಸ್ತಾ ಇರೋ. ಥ್ಯಾಂಕ್ ಯು ಬಾಸ್. ಬೊಂಬಾಟ್ ಗೆಳೆಯ, ಬೊಂಬಾಟ್. ನೀಲ್ ತುಂಬಾ ಚೆನ್ನಾಗಿ ನುಡಿಸ್ತೆ. ಎಲ್ಲ ಹೊತ್ತೈದು ಯಾವ್ದಾದ್ರು ಸಾಂಗ್ ಗೊತ್ತಾ? ಅಯ್ಯೋ, ಒಂದು ನಿಮಿಷ ಸುಮ್ಮನಿರಪ್ಪ. ಇವಳು ಬಿಟ್ಟರೆ ನಿನ್ನನ್ನು ಆರ್ಕೆಸ್ಟ್ರಾ ಪಾರ್ಟಿಗೆ ಸೇರಿಸ್ಬಿಡ್ತಾಳೆ. ನಾನು ಯಾವತ್ತೂ ಯಾವ ಇನ್ಸ್ಟ್ರೂಮೆಂಟು ನುಡಿಸಿಲ್ಲ. ಒಂದಿನ ಆ ಗಿಟಾರ್ ತೊಗೊಂಬಂದರೆ ಅದನ್ನ ಇಟ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ಬಿಡ್ತೀನಿ ಕಣಪ್ಪ. ಫೋಟೋ ಯಾಕೆ ದೋಸ್ತ್, ನಾನು ಗಿಟಾರೇ ಹೇಳ್ಕೊಡ್ತೀನಿ. ಅಯ್ಯೋ, ನಾನು ಗಿಟಾರ್ ನುಡಿಸ್ಬೋದಾ? ಈಗ ನಾನು ಅನು ಹತ್ರ ಮಾತಾಡ್ಬೋದಾ? ಸಾರಿ ಸಾರಿ ಸಾರಿ, ಒಂದು ನಿಮಿಷ ಕೊಟ್ಟೆ ಫೋನ್. ಹಲೋ ನೀಲ್. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್. ನಾನು ಕಾಲ್ ಮಾಡಿರೋ ಉದ್ದೇಶ ಬಂದು, ನಾವು BTM ಹೋಗೋ ಕೆಲಸ ಇದೆಯಲ್ಲ, ಅದು ಕ್ಯಾನ್ಸಲ್ ಆಗಿದೆ ಅಂತ ಮೀರಾ ಬಾಸ್ ಹೇಳಿದ್ದಾರೆ. ಸೊ ವಿಲ್ ಮೀಟ್ ಇನ್ ದ ಆಫೀಸ್. ಸರಿ ನೀಲ್, ನಾನು ಆಫೀಸಲ್ಲಿ ಸಿಗ್ತೀನಿ. ಬಾಯ್. ಸಿ ಯು.
ಹಾಗಾದ್ರೆ ಮೀರಾ ಮ್ಯಾಮ್ ನಿನ್ನೆ ಬೇಕಂತಾನೆ ಕಳಿಸಿದ್ರಾ? ಮಾನ್ಸಿ, ಮೊದಲನೇ ಸಲ ಒಟ್ಟಿಗೆ ಆಫೀಸ್ ಬಂದಿದ್ದೀವಿ. ಇಟ್ ಆ್ಯಕ್ಚುಲಿ ಫೀಲ್ ಸೋ ಗುಡ್ ನೋ. ಸೇಮ್ ಹಿಯರ್ ಹರ್ಷ. ದಿನ ಇದೇ ಥರ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಲೆಟ್ಸ್ ಟೇಕ್ ಅ ಸೆಲ್ಫಿ. ಯಾ ಶ್ಯೂರ್, ವೈ ನಾಟ್. ಒಟ್ಟಿಗೆ ಬೇರೆ ಬಂದಿದ್ದೀವಿ. ಹೇ ಯು. ಹೇ ನೀಲ್, ಹಾಯ್, ಹೌ ಆರ್ ಯು? ಐ ಆಮ್ ಗುಡ್ ಮಾನ್ಸಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಐ ಥಿಂಕ್ ನೀನು ಆಫೀಸಿಗೆ ಜಾಯಿನ್ ಆದಮೇಲೆ ನಾ ಇನ್ನ ಮೀಟೇ ಮಾಡೋಕ್ಕಾಗಿಲ್ಲ. ಕಾಲೇಜಲ್ಲಲ್ವಾ ನಾ ಇನ್ನ ಲಾಸ್ಟ್ ಮೀಟ್ ಮಾಡಿದ್ದು? ಎಸ್, ಅದು KVR ಸೆಮಿನಾರಲ್ಲಿ. ಎಸ್, ಕರೆಕ್ಟ್. ಓಕೆ, ಯು ಗೈಸ್ ಕ್ಯಾರಿ ಆನ್. ಮಾನ್ಸಿ, ನಾ ಒಳಗಿರ್ತೇನೆ. ಶೋರ್ ಹರ್ಷ, 2 minutes, I'll be back. ಆಕ್ಚುಲಿ ನೀನು ಆಫೀಸಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ಯಾ ಅನ್ಸುತ್ತೆ. ಬ್ರೋ ಇನ್ ಲಾ ತುಂಬಾ ಮನೇಲಿ ನಿನ್ ಬಗ್ಗೆ ಮಾತಾಡ್ತಾ ಇದ್ರು. ವಾವ್, ಸೀರಿಯಸ್ಲಿ ಯು ಮೇಡ್ ಮೈ ಡೇ ಮಾನ್ಸಿ. I knew Neil, you're always a best champ. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್. ನೀಲ್, ಬೆಳಿಗ್ಗೆನೇ ಇಲ್ಲಿ ನಿಂತ್ಕೊಂಡು ಹಟೆ ಹೊಡಿಯೋಕೆ ಶುರು ಮಾಡಿಬಿಟ್ಯಾ? ಎಷ್ಟೊತ್ತಿಗೆ ಆಲ್ರೆಡಿ ನೀನಿನ್ ಪ್ಲೇಸಲ್ಲಿ ಇರಬೇಕಾಗಿತ್ತಲ್ವಾ? ಸೀರಿಯಸ್ನೆಸ್ ಇಲ್ವಾ ನಿಮಗೆ? ಅಲ್ಲ ಮ್ಯಾಮ್, ಅದು ಹರ್ಷ ಸರ್ ಬಂದರು, ಅದಕ್ಕೆ. ನೀಲ್, ಡೋಂಟ್ ಗಿವ್ ಮೀ ದೀಸ್ ಲೇಮ್ ರೀಸನ್ಸ್, ಓಕೆ? ಹರ್ಷ ಸರ್ ಈ ಕಂಪನಿಗೆ ಟೆಂಪರರಿ ಬಾಸ್ ಅಷ್ಟೇ. ಸೊ ನೀನೇನು ಅವ್ರ ಹೆಸರು ಇಟ್ಕೊಂಡು ಓಡಾಡೋದು ಬೇಕಾಗಿಲ್ಲ. ಅಂಡರ್ಸ್ಟುಡ್? ಮಾನ್ಸಿ ಮ್ಯಾಮ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀವು ಯಾವಾಗ ಬಂದ್ರಿ ಮ್ಯಾಮ್? ಟೆಂಪ್ರವರಿ ಬಾಸ್. ಮ್ಯಾಮ್, ಐ ಡಿಂಟ್ ಮೀನ್ ದಟ್ ವೇ. ನನಗೆ ನೀವಿಲ್ಲಿರೋದು ಗೊತ್ತಾಗ್ಲಿಲ್ಲ. ಅಂದ್ರೆ ಮೀರಾ, ನಾನು ಇಲ್ದೇ ಇರ್ಬೇಕಾದ್ರೆ ನೀನ್ ಏನ್ ಬೇಕಂದ್ರೂ ಮಾತಾಡ್ಬೋದು ಅಂತನಾ? ನೋ ಮ್ಯಾಮ್, ಪರ್ಸ್ನಲ್ ಆಗಿ ತಗೋಬೇಡಿ. ಇಟ್ ವಾಸ್ ನಾಟ್ ಮೆನ್ ದಟ್ ವೇ, ನಾಟ್ ಅಟ್ ಆಲ್. ಪರ್ಸ್ನಲ್ ಆಗಿ ತಗೋತೀನಿ. ನನಗ್ ಪರಿಚಯ ಇರೋ ಹುಡುಗ ನೀಲ್, ಅವನಿಗೂ ನೀನ್ ಬೈದೆ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಬಗ್ಗೆನೇ ಲೈಟ್ ಆಗಿ ಮಾತಾಡ್ತೀಯಾ? ವೆಲ್, ಐ ಆಮ್ ಸಾರಿ ಮ್ಯಾಮ್. ಏನಂದೆ? ಟೆಂಪ್ರವರಿ ಬಾಸ್. ಈ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರಿಗೆ ನನ್ನ ಹಸ್ಬೆಂಡ್ ಪರ್ಮನೆಂಟ್ ಬಾಸ್ ಆಗೋವರೆಗೂ ನಾನು ಈ ಕಂಪನಿ ಕಾಲಿಡಲ್ಲ. ಅಂಡ್ ಡೋಂಟ್ ವರಿ ಮೀರಾ, ನಾನೇನಿದನ್ನು ಹರ್ಷಂಗ್ ಹೇಳಿ ಸೀನ್ ಕ್ರಿಯೇಟ್ ಮಾಡಲ್ಲ.